ಬದುಕು ಅನ್ನೋದೇ ಒಂದು ರೀತಿ ಅನಿರೀಕ್ಷಿತಗಳ ಆಗರ. ಏನೋ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದ್ದು ಘಟಿಸ್ಬಿಡುತ್ತೆ. ಅದು ನಮ್ಮನ್ನೇ ಒಮ್ಮೆ ಅಚ್ಚರಿಗೆ ತಳ್ಳುತ್ತೆ. ಅಂಥದ್ದೇ ಒಂದು ಘಟನೆ ಅಮೆರಿಕಾದ ವರ್ಜಿನಿಯಾದ ಒಬ್ಬ ಮಹಿಳೆ ಬದುಕಿನಲ್ಲಿ ನಡೆದಿದ್ದು ಜಾಕ್ ಪಾಟ್ ಹೊಡೆದಿದೆ. ಅಮೆರಿಕಾದ ವರ್ಜಿನಿಯಾ ನಿವಾಸಿ ಜಾಕ್ವೆಲಿನ್ ಮಂಗೂಸ್ ಅವರು ಒಂದು ಬಾರಿ ಒಂದು ಲಾಟ್ರಿಯನ್ನು ಅವರು ಖರೀದಿ ಮಾಡಿದರು. ಸುಮ್ಮನೆ ಆ ಲಾಟ್ರಿಯನ್ನು ಟಿಕೆಟ್ ತಂದು, ಅಂದರೆ ಆ ಲಾಟ್ರಿ ಟಿಕೆಟನ್ನು ತಂದು ತಮ್ಮ ಬೈಬಲ್ ಗ್ರಂಥದಲ್ಲಿ ಅವರು ಇಟ್ಟಿದ್ರು. ಇರಲಿ ಬಿಡು, ಇಲ್ಲೇ ಇರಲಿ ಅಂತ. ಲೇಕ್ ಮಾರ್ಟ್ ಮತ್ತು ಡೆಲ್ಲಿಯಲ್ಲಿ ಅವರು ಆ ಒಂದು ಲಾಟ್ರಿ ಟಿಕೆಟನ್ನು ಖರೀದಿ ಮಾಡಿದರು. ಖರೀದಿ ಮಾಡಿದ ಮೇಲೆ ಬೈಬಲ್ ಪುಸ್ತಕದ ಹಾಳೆಗಳಿರ್ತಾವಲ್ಲ, ಅದರ ನಡುವೆ ಇಟ್ಟು ಅವರು ಮರ್ತೇ ಹೋಗಿದ್ರು. ಲಾಟ್ರಿ ಟಿಕೆಟ್ ಪರ್ಚೇಸ್ ಮಾಡಿದ್ದೀನಿ ಅನ್ನೋಂಥ ವಿಷಯ ಕೂಡ ಅವರಿಗೆ ಒಂದು ರೀತಿ ನೆನಪಲ್ಲಿರಲಿಲ್ಲ. ಆ ಲಾಟ್ರಿನೇ ಈಗ ಮಂಗೂಸ್ ಬದುಕಿಗೆ ಹೊಸ ತಿರುವನ್ನು ಕೊಟ್ಟಿದೆ. ಅನಂತರ ನ್ಯೂಸ್ನಲ್ಲಿ ಲಾಟ್ರಿ ನೋಡಿ ಜಾಕ್ವೆಲಿನ್ಗೆ ಶಾಕ್ ಆಗಿದೆ. ಏನಪ್ಪ ಇದು ಈ ಥರ ಇದೆಯಲ್ಲ ಅಂತ. ಇನ್ನು ಹೊಸ ವರ್ಷದ ದಿನದಂದು ಲಾಟ್ರಿ ಟಿಕೆಟ್ ವಿನ್ನರನ್ನು ಘೋಷಣೆ ಮಾಡಲಾಗುತ್ತೆ. ಹಾಗೂ ಆ ಟಿಕೆಟ್ನಲ್ಲಿ ಇವರು ಲಾಟ್ರಿಯನ್ನು ಗೆದ್ದಿದ್ರು. ಗೆದ್ದಂಥ ಟಿಕೆಟ್ಗೆ 8.66 ಕೋಟಿ ರೂಪಾಯಿ ಬಹುಮಾನ ಕೂಡ ನೀಡಲಾಗಿತ್ತು. ಅಂದರೆ ಆ ಒಂದು ಲಾಟ್ರಿ ಟಿಕೆಟ್ಗೆ ಆ ಒಂದು ಪ್ರೈಸ್ ಬಂದಿತ್ತು. ಆ ಟಿಕೆಟ್ ನಂಬರ್ ಬೈಬಲ್ನಲ್ಲಿ ಇವರು ಬಚ್ಚಿಟ್ಟಿದ್ದು ಅದೇ ಲಾಟ್ರಿ ಆಗಿತ್ತು. ಸೊ 8.66 ಕೋಟಿ ರೂಪಾಯಿ ಗೆದ್ದು ಇದೀಗ ಕೋಟ್ಯಾಧಿಪತಿ ಲಿಸ್ಟ್ಗೆ ಜಾಕ್ವೆಲಿನ್ ಮಂಗೂಸ್ ಸೇರಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.